ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಊಟಕ್ಕೆ ಬಂದಿದ್ವಿ. ಅವರು ಚಪಾತಿ ಜೊತೆಗೆ ಒಂದು ತಿಕ್ಕ ಗ್ರೇವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಬನ್ನಿ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ 2 ಬಿರಿಯಾನಿ ಎಲೆ, 2 ಲವಂಗ, ಸ್ವಲ್ಪ ಚಕ್ಕೆನ ಹಾಕಿಬಿಟ್ಟು ಹುರಿತಾ ಇದ್ದಾರೆ. ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ. ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ, ಈ ಕಡೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಇನ್ನೊಂದು ಕಡಾಯಿನ ಇಟ್ಕೊಂಡು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಅದನ್ನು ಹಾಕ್ತಾ ಇದ್ದಾರೆ ನೋಡಿ. ಈ ಕಡೆ ಈರುಳ್ಳಿ ಫ್ರೈ ಆಗಿದೆ, ಈ ಕಡಾಯಿನಲ್ಲಿ ಚಿಕನ್ನ ಹಾಕ್ತಾ ಇದ್ದಾರೆ ನೋಡಿ. ಚಿಕನ್ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ. ಈ ಕಡೆ ಚಿಕನ್ ಫ್ರೈ ಆಗ್ತಾ ಇದೆ. ಇಲ್ಲಿ ರುಬ್ಕೊಳ್ಳೋದಕ್ಕೆ ಮಸಾಲೆಗೆ ಒಂದು 4 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿನ ತಗೊಂಡು ಇದಕ್ಕೆ ಹಾಕ್ತಾ ಇದ್ದಾರೆ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸಣ್ಣ ಸೈಜ್ದು ಟೊಮೆಟೊ ಕೂಡ ಹಾಕ್ತಾ ಇದ್ದಾರೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ. ಇದು ನೋಡಿ, ಇಲ್ಲಿ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ಚಿಕನ್ನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ನೀರು ಬಿಟ್ಕೊಂಡು ನೀರು ಹಿಂಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಕಡೆ ಮಸಾಲೆ ಕೂಡ 1.5 ಟೇಬಲ್ ಸ್ಪೂನಷ್ಟು ರುಬ್ಕೊಳ್ಳೋದಕ್ಕೆ ಇದಕ್ಕೂ ಕೂಡ ಧನಿಯಾ ಪೌಡ್ರನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಫ್ರೈ ಆಗಿದೆ, ಈಗ ರುಬ್ಕೊಳ್ಳೋದಕ್ಕೆ ಇದು ರೆಡಿ ಆಗಿದೆ. ಈಗ ನೋಡಿ, ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ, ಇದು ಎಷ್ಟು ತೊಗೊಂಡಿದ್ದಾರೋ ಇಷ್ಟು ತೆಂಗಿನಕಾಯಿ, ಅದು ಫಾರಮ್ ಟೊಮೆಟೊನ ಹಾಕಿ ಇದು ಸ್ವಲ್ಪ ಹೊತ್ತು ರುಬ್ಬಿದ ಮೇಲೆ ನೋಡಿ ಎಲ್ಲ ಹುರಿದಿಟ್ಟಿರೋ ಮಸಾಲೆ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೋಬೇಕು ನೋಡಿ. ಇದು ಸ್ವಲ್ಪ ರುಬ್ಬಿದ ಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ. ರುಬ್ಬಿರೋದನ್ನೆಲ್ಲ ಈ ಚಿಕನ್ಗೆ ಹಾಕ್ತಾ ಇದ್ದಾರೆ ನೋಡಿ. ಚಿಕನ್ಗೆ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ, ಆ ಮಿಕ್ಸ್ ಮಾಡಿದ್ಮೇಲೆ ಆ ಪೂರ್ತಿ ನೀರು ಹಿಂಗೋವರೆಗೂ ಇದನ್ನು ಕುದಿಸ್ತಾ ಇದ್ದಾರೆ. ಇದು ಸೈಡ್ ಡಿಶ್ಶಾಗಿ ಕೂಡ ಊಟ ಮಾಡ್ಬೋದು, ಅಥವಾ ಚಪಾತಿಗಂತೂ ಸೂಪರಾಗಿತ್ತು ಈ ಗ್ರೇವಿ ನೋಡಿ. ಸ್ವಲ್ಪ ನೀರು ಹಾಕಿಬಿಟ್ಟು ಈ ನೀರು ಹಿಂಗೋವರೆಗೂ ಚೆನ್ನಾಗಿ ಅದನ್ನೆಲ್ಲ ಕುದಿಸ್ಕೋಬೇಕು ನೋಡಿ. ಪೂರ್ತಿಯಾಗಿ ನೀರು ಹಿಂಗಿದೆ. ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದಾರೆ ನೋಡಿ. ರುಚಿಕರವಾದ ಚಪಾತಿಗೆ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಮಾಡೋದು ಕೂಡ ಸುಲಭ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.